ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನೆಲ್. ಇವತ್ತು ನಾನು ಪ್ಯಾಂಟ್ ಟ್ರೌಸರ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿದರೆ ನೀವು ಯಾವುದೇ ಸೈಜ್ ಟ್ರೌಸರನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಬೋದು. ಈ ಟ್ರೌಸರ್ ಪ್ಯಾಂಟನ್ನು ಹೊಲಿಯೋದಕ್ಕೆ ನಾನು 2 ಮೀಟರ್ ಬಟ್ಟೆನ ತೊಗೊಂಡಿದ್ದೀನಿ. ಈ ಕಡೆ ಫೋಲ್ಡ್ ಸೈಡ್ ಇದೆ, ಈ ಕಡೆ ಓಪನ್ ಸೈಡ್ ಇದೆ. ನಾನು ಉದ್ದಕ್ಕೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಲೆಂತಿಗೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆಯಿಂದ ನಾವು ಮಾರ್ಕಿಂಗ್ ಮಾಡಬೇಕು. ಇಲ್ಲಿ ಬೆಲ್ಟ್ ಸಲುವಾಗಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸೈಜ್ ಟ್ರೌಸರ್ ಪ್ಯಾಂಟ್ ಕಟಿಂಗ್ ಮಾಡಬೇಕಾದ್ರೆ 2 ಇಂಚ್ ಬೆಲ್ಟ್ ಸಲುವಾಗಿ ಮಾರ್ಕ್ ಮಾಡಬೇಕು. ಹಾಗೆ ಬೆಲ್ಟ್ ವಿಡ್ತನ್ನು ನಾನು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಾರ್ಮುಲಾ ಹೇಳ್ತೀನಿ. ಇದು ಯಾವುದೇ ಸೈಜ್ ಟ್ರೌಸರ್ ಪ್ಯಾಂಟ್ ಬೆಲ್ಟನ್ನು ಕಟಿಂಗ್ ಮಾಡಬೇಕಾದ್ರೆ ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಫಾರ್ಮುಲಾ ಹಿಪ್ ಸೈಜ್ ಇದೆ 36 ಇಂಚ್. 36 ಡಿವೈಡೆಡ್ ಬೈ 4 ಮಾಡಬೇಕು, ಆವಾಗ 9 ಇಂಚ್ ಬರುತ್ತೆ. ಪ್ಲಸ್ 1 ಇಂಚ್ ಲೂಸಿಂಗನ್ನು ಆ್ಯಡ್ ಮಾಡಿ 10 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಈಗ ಇದೇ ಪಾಯಿಂಟಿಂದ ನಾವು ಕ್ರಾಚ್ ಲೆಂತನ್ನು ಮಾರ್ಕ್ ಮಾಡಬೇಕು. ಕ್ರಾಚ್ ಲೆಂತ್ ನಾನು ಇಲ್ಲಿ 12 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಹಿಪ್ ಸೈಜ್ 36 ಡಿವೈಡೆಡ್ ಬೈ 4 ಈಕ್ವಲ್ ಟು 9 ಇಂಚ್ ಬರುತ್ತೆ. ಪ್ಲಸ್ 3 ಇಂಚ್ ಲೂಸಿಂಗನ್ನು ಆ್ಯಡ್ ಮಾಡಿ ನಾನಿಲ್ಲಿ 12 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಕ್ರಾಚ್ ವಿಡ್ತನ್ನು ನಾನು 2 ಇಂಚಿಗೆ ಮಾರ್ಕ್ ಮಾಡಿ ಅದನ್ನು ಈ ಥರ ಕರು ಶೇಪಲ್ಲಿ ಶೇಪ್ ಹಾಕೊಳ್ತಾ ಇದ್ದೀನಿ. ಈ ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈ ಥರ ಕರು ಶೇಪ್ ಹಾಕ್ಕೋಬೇಕು. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಲ್ಲಿ ಕ್ರಾಚ್ ಲೆಂತನ್ನು ನಾವು 2 ಇಂಚ್ ಮೇಲ್ಗಡೆ ಬೆಲ್ಟ್ ಸಲುವಾಗಿ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಬಿಟ್ಟು ಕ್ರಾಚ್ ಲೆಂತನ್ನು ಮಾರ್ಕ್ ಮಾಡಬೇಕು. ಈಗ ಕ್ರಾಚ್ ವಿಡ್ತಿಂದ ಈ ಥರ ಟೇಪನ್ನು ಇಟ್ಕೊಂಡು ಸೆಂಟರ್ ಪಾಯಿಂಟನ್ನು ತಕ್ಕೋಬೇಕು. ಈಗ ಸೆಂಟರ್ ಪಾಯಿಂಟ್ ಬಂದಿದೆ 6.5 ಇಂಚ್. ಈ ಸೆಂಟರ್ ಪಾಯಿಂಟ್ ಮುಂದೆ ಯೂಸ್ ಆಗುತ್ತೆ, ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ. ಈಗ ಟೋಟಲ್ ಪ್ಯಾಂಟ್ ಲೆಂತ್ ಇದೆ 36 ಇಂಚ್. ಅದರಲ್ಲಿ ಪ್ಲಸ್ 2 ಇಂಚ್ ಫೋಲ್ಡಿಂಗನ್ನು ಆ್ಯಡ್ ಮಾಡಿ ನಾನಿಲ್ಲಿ 38 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 38 ಇಂಚನ್ನು ನಾನು ಮೇಲ್ಗಡೆ ಬೆಲ್ಟ್ 2 ಇಂಚ್ ಬಿಟ್ಟು 38 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಕೆಳಗಡೆ 2 ಇಂಚ್ ಫೋಲ್ಡಿಂಗ್ ಸಲುವಾಗಿ 2 ಇಂಚನ್ನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮೊದಲು ಕ್ರಾಚ್ ವಿಡ್ತಿಂದ ಸೆಂಟರ್ ಪಾಯಿಂಟನ್ನು ತಗೊಂಡಿದ್ದೀವಿ, ಅದೇ ಪಾಯಿಂಟನ್ನು ಇಲ್ಲಿಯೂ ಮಾರ್ಕ್ ಮಾಡಬೇಕು. ಅಂದರೆ 6.5 ಇಂಚ್ ಬಂದಿತ್ತು ಮೇಲ್ಗಡೆ, ಅದೇ 6.5 ಇಂಚನ್ನು ಇಲ್ಲಿಯೂ ಕೂಡ ಮಾರ್ಕ್ ಮಾಡಬೇಕು. ಈಗ ಬಾಟಮ್ ರೌಂಡನ್ನು 6 ಇಂಚ್ ಇದೆ. 6 ಇಂಚ್ ಅಂದರೆ ಇಲ್ಲಿ ಈ ಕಡೆ 3 ಇಂಚ್ ಸೆಂಟರ್ ಪಾಯಿಂಟನ್ನು ಏನು ಮಾರ್ಕ್ ಮಾಡಿದ್ದೀವಿ, ಈ ಕಡೆ 3 ಇಂಚ್, ಆಮೇಲೆ ಈ ಕಡೆ 3 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಟೋಟಲ್ ಬಾಟಮ್ ರೌಂಡ್ ಇದೆ 12 ಇಂಚ್. ಇಲ್ಲಿ 2 ಫೋಲ್ಡಲ್ಲಿ ಬಟ್ಟೆ ಇದೆ, ಹೀಗಾಗಿ ನಾನು ಒಂದು ಸೈಡಲ್ಲಿ 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ಪಾಯಿಂಟನ್ನು ಈ ಥರ ಕೆಳಗಡೆ ಒಂದು ಸ್ವಲ್ಪ ಕರು ಶೇಪಲ್ಲಿ ಈ ಥರ ಕೂಡಿಸ್ಕೋಬೇಕು. ಫ್ರೀ ಹ್ಯಾಂಡ್ದಿಂದ ಈ ಥರ ಕರು ಶೇಪಲ್ಲಿ ಈ ಲೈನನ್ನು ಈ ಲೈನ್ಗೆ ಕೂಡಿಸ್ಕೋಬೇಕು. ಈಗ ಟ್ರೌಸರ್ ಪ್ಯಾಂಟ್ ಫ್ರಂಟ್ ಪಾರ್ಟ್ ಅಷ್ಟೇ ಕಟಿಂಗ್ ಆಗಿರೋದು. ಈಗ ಬ್ಯಾಕ್ ಪಾರ್ಟನ್ನು ಯಾವ ಥರ ಕಟಿಂಗ್ ಮಾಡೋದು ಅಂತ ಮುಂದೆ ತೋರಿಸ್ಕೊಡ್ತೀನಿ. ಈಗ ಈ ಮಾರ್ಕಿನ ಮೇಲೆ ಕಟಿಂಗ್ ಮಾಡ್ಕೋಬೇಕು. ನೀಟಾಗಿ ಮಾರ್ಕಿನ ಮೇಲೇ ಕಟಿಂಗ್ ಮಾಡ್ಕೋಬೇಕು. ಈ ಟ್ರೌಸರ್ ಕಟ್ಟಿಂಗನ್ನು ನಾನು ವಿತೌಟ್ ಸ್ಕೇಲ್ದಿಂದ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು. ಈಗ ಕಟ್ಟಿಂಗ್ ಆಗಿದೆ. ಇದು ಫ್ರಂಟ್ ಪಾರ್ಟ್ ಇದೆ. ಇಲ್ಲಿ ಮೇಲ್ಗಡೆ ಫೋಲ್ಡ್ ಬಂದಿದೆ, ಇದನ್ನು ಸಹಿತ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ 2 ಪಾರ್ಟ್ ಬಂದಿದೆ. ಈಗ ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಉಳಿದ ಬಟ್ಟೆನ ಈ ಥರ ಮತ್ತೆ 2 ಫೋಲ್ಡ್ ಮಾಡಿಕೊಂಡು ಲೆಂತಿಗೆ ಫ್ರಂಟ್ ಪಾರ್ಟನ್ನು ಈ ಥರ ಇಟ್ಕೋಬೇಕು. ಈ ಕಡೆ ಸೈಡಿಗೆ 2 ಇಂಚ್ ನೋಡಿಕೊಂಡು ನೀಟಾಗಿ ಬಟ್ಟೆನ ಇಟ್ಕೋಬೇಕು ಫ್ರಂಟ್ ಪಾರ್ಟನ್ನು. ಈಗ ಈ ಸೈಡ್ ಹೇಗಿದೆಯೋ ಹಾಗೆ ಮಾರ್ಕಿಂಗ್ ಮಾಡಬೇಕು. ಈ ಕಡೆ 2 ಇಂಚನ್ನು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿ ಈ ಥರ 2 ಇಂಚಿಗೆ ಈ ಥರ ಮಾರ್ಕಿಂಗ್ ಮಾಡ್ಕೊತ ಶೇಪ್ ಹಾಕ್ಕೋಬೇಕು. ಈ ಕಡೆ ಮೇಲ್ಗಡೆವರೆಗೂ 2 ಇಂಚನ್ನು ಮಾರ್ಕಿಂಗ್ ಮಾಡಿ ಕರ್ವ್ ಶೇಪನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಕೆಳಗಡೆ ಸಹಿತ ಹಾಗೆ 2 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊತ ಶೇಪ್ ಹಾಕೊತ ಹೋಗಬೇಕು. ನೋಡಿ ನೀಟಾಗಿ 2 ಇಂಚಿಗೆ ಮಾರ್ಕ್ ಮಾಡಬೇಕು. ಟ್ರೌಸರ್ ಪ್ಯಾಂಟಲ್ಲಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಸ್ವಲ್ಪ ಕಡಿಮೆ ಬರುತ್ತೆ, 2 ಇಂಚು.
ಆದರೆ ಇದು ಸ್ಟಿಚ್ ಮಾಡಿದ ಮೇಲೆ ವೇರ್ ಮಾಡಿದಾಗ ತುಂಬಾ ಕಂಫರ್ಟೇಬಲ್ ಆಗುತ್ತೆ. ಈಗ ಇದನ್ನು ಸಹ ಮಾರ್ಕಿನ ಮೇಲೆ ಈ ಥರ ಕಟ್ಟಿಂಗ್ ಮಾಡ್ಕೊತಾ ಹೋಗಬೇಕು. ಈಗ ಇಲ್ಲಿಯೂ ಕೂಡ ಫೋಲ್ಡ್ ಬಂದಿದೆ ಮೇಲ್ಗಡೆ, ಅದನ್ನು ಸಹಿತ ಕಟ್ಟಿಂಗ್ ಮಾಡ್ಕೋಬೇಕು. ಇದು ಬ್ಯಾಕ್ ಪಾರ್ಟ್ ಇದೆ, ಬ್ಯಾಕ್ ಪಾರ್ಟಲ್ಲಿ 2 ಪಾರ್ಟ್ ಬಂದಿದೆ. ಇದು ಫ್ರಂಟ್ ಪಾರ್ಟ್. ಈಗ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಬ್ಯಾಕ್ ಪಾರ್ಟ್. ಬಟ್ಟೆಯ ಸೀದಾ ಸೈಡನ್ನು ಒಳಗಡೆ ಇಟ್ಕೊಂಡು ಈ ಥರ ಕ್ರಾಚನ್ನು 1/4 ಇಂಚ್ ಬಿಟ್ಕೊಂಡು ಸ್ಟಿಚ್ ಹಾಕೋಬೇಕು. ಇದು ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟನ್ನು ಕೂಡ ಬಟ್ಟೆಯ ಸೀದಾ ಸೈಡನ್ನು ಒಳಗಡೆ ಇಟ್ಕೊಂಡು ಕ್ರಾಚ್ ಲೆಂತನ್ನು 1/4 ಇಂಚ್ ಬಿಟ್ಟು ಸ್ಟಿಚ್ ಹಾಕೋಬೇಕು. ಈಗ ಸ್ಟಿಚ್ ಹಾಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟ್. ಇದು ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟನ್ನು ಕೂಡ ಸ್ಟಿಚ್ ಹಾಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಸೀದಾ ಸೈಡನ್ನು ಒಳಗಡೆ ಇಟ್ಕೊಂಡು ಈ ಥರ ಸೆಂಟರ್ಗೆ ನೋಡಿಕೊಂಡು ಸ್ಟಿಚ್ ಹಾಕೋಬೇಕು ಬಾಟಮ್ವರೆಗೂ. ಇಲ್ಲಿ ಸ್ಟಿಚ್ ಹಾಕೊಂಡಿದ್ದೀನಿ. 1/4 ಇಂಚ್ ಬಿಟ್ಟು ಸ್ಟಿಚ್ ಹಾಕೋಬೇಕು. ಈಗ ಬಾಟಮನ್ನು 2 ಇಂಚ್ ಎಕ್ಸ್ಟ್ರಾ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಮೊದಲು 1/2 ಇಂಚಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸರ್ತಿ 1.5 ಇಂಚಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕೋಬೇಕು. ಎರಡು ಕಡೆ ಇದೇ ಥರ ಹಾಕೋಬೇಕು. ಇಲ್ಲಿ ಹಾಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಈಗ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾಡ್ಕೋವಾಗ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಅಂದರೆ ಫ್ರಂಟ್ ಪಾರ್ಟು ಒಂದು ಸ್ವಲ್ಪ ಕಡಿಮೆ ಇದೆ, 2 ಇಂಚು ನಡೆಯುತ್ತೆ. ಈ ಥರ ಬಟ್ಟೆನ ಜೋಡಿಸ್ಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕು. ಅದೇ ಥರ ಈ ಕಡೆನೂ ಕೂಡ ಸ್ಟಿಚ್ ಹಾಕೋಬೇಕು. ಇಲ್ಲಿ ಸ್ಟಿಚ್ ಹಾಕೊಂಡಿದ್ದೀನಿ. ಈಗ ಬೆಲ್ಟನ್ನು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಪ್ಯಾಂಟನ್ನು ಈ ಥರ ಉಲ್ಟಾನೇ ಇಟ್ಕೊಂಡು 2 ಇಂಚ್ ಮೇಲ್ಗಡೆ ಬೆಲ್ಟ್ ಸಲುವಾಗಿ ಮಾರ್ಕಿಂಗ್ ಮಾಡಿದ್ದೀವಿ. ಅದನ್ನೇ ಈ ಥರ 1/2 ಇಂಚ್ ಮೊದಲಿಗೆ ಒಂದು ಸರ್ತಿ ಫೋಲ್ಡ್ ಮಾಡಬೇಕು. ಇಲ್ಲಿ ಮಾರ್ಕ್ ಇದೆ, 2 ಇಂಚ್ ಮಾರ್ಕ್ ಮಾಡಿದ್ದು. ಈ ಥರ 1/2 ಇಂಚ್ಗೆ ಮೊದಲಿಗೆ ಫೋಲ್ಡ್ ಮಾಡಿ ಮತ್ತೆ 1.5 ಇಂಚಿಗೆ ಮತ್ತೆ ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ ಹಾಕೋಬೇಕು. ಇಲ್ಲಿ ತೋರಿಸ್ಕೊಡ್ತಿದ್ದೀನಿ ಮಷಿನ್ ಮೇಲೆ. ಈ ಥರ ಸ್ಟಿಚ್ ಹಾಕೋಬೇಕು ಫುಲ್ ರೌಂಡಲ್ಲಿ. ನೋಡಿ ಈ ಥರ ಫುಲ್ ರೌಂಡಲ್ಲಿ ಸ್ಟಿಚ್ ಹಾಕೊತಾ ಹೋಗಬೇಕು. ಇಲ್ಲಿ ಸ್ವಲ್ಪ ನಾನು ಸ್ಪೇಸನ್ನು ಬಿಟ್ಟಿದ್ದೀನಿ, ಇಲ್ಲಿ ಇಲಾಸ್ಟಿಕನ್ನು ಒಳಗಡೆ ಸೇರಿಸೋಕೆ. ನೋಡಿ ಇಲಾಸ್ಟಿಕ್ ಲೆಂತನ್ನು ಹೇಳ್ತಾ ಇದ್ದೀನಿ. ಇಲಾಸ್ಟಿಕ್ ಲೆಂತ್ ನಾನು 28 ಇಂಚಿಗೆ ತೊಗೊಂಡಿದ್ದೀನಿ. ಫಾರ್ಮುಲಾ ವೇಸ್ಟ್ ರೌಂಡ್ ಎಷ್ಟಿರುತ್ತೋ ಅದರಲ್ಲಿ 2 ಇಂಚನ್ನು ಮೈನಸ್ ಮಾಡಿ ತೊಗೋಬೇಕು. ಇಲ್ಲಿ ನಾನೊಂದು ಸೇಫ್ಟಿ ಪಿನ್ ಮುಖಾಂತರ ಈ ಥರ ಒಳಗಡೆ ಇಲಾಸ್ಟಿಕನ್ನು ಹಾಕೋತಾ ಇದ್ದೀನಿ. ಒಂದು ಕಡೆಯಿಂದ ಇಲಾಸ್ಟಿಕನ್ನು ಒಳಗಡೆ ಸೇರಿಸಿ ಇನ್ನೊಂದು ಕಡೆಯಿಂದ ಇಲಾಸ್ಟಿಕನ್ನು ಹೊರಗಡೆ ತೆಗಿಬೇಕು. ಇಲ್ಲಿ 2 ಸೈಡ್ ಇಲಾಸ್ಟಿಕನ್ನು ಈ ಥರ ಓವರ್ಲ್ಯಾಪ್ ಮಾಡ್ಕೋತೀನಿ ಸ್ಟಿಚ್ ಹಾಕ್ಕೊಂಡು. ಮೇಲ್ಗಡೆ ಸ್ಟಿಚ್ ಹಾಕೋಬೇಕು. ಇಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಳಗಡೆ ಈ ಥರ ಹಿಗ್ಗಿಸಿದ್ರೆ ಒಳಗಡೆ ಹೋಗುತ್ತೆ. ಇಲ್ಲಿ ಮೇಲ್ಗಡೆ ಈ ಥರ ಸ್ಟಿಚ್ ಹಾಕೋಬೇಕು. ಸ್ಪೇಸ್ ಬಿಟ್ಟಿದ್ದೀವಿ ಅದನ್ನು ಈ ಥರ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಮೇಲ್ಗಡೆ ಮತ್ತೊಂದು ಸ್ಟಿಚ್ ಹಾಕ್ಕೋಬೇಕು ಸೆಂಟರಿಗೆ, ಯಾಕಂದರೆ ಇಲಾಸ್ಟಿಕ್ ಹೊಳ್ಳೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ